ಆಕೆ ಆತನ ಲಿವ್ ಇನ್ ಪಾರ್ಟ್ನರ್ ಆಗಿದ್ಲು. ಫ್ರೆಂಡು ಅಂತಲೇ ಮಾಡಬಾರದು ಮಾಡಿದ್ರು. ಅಲ್ಲದೆ ವಿಡಿಯೋ ಕೂಡ ಮಾಡಿಕೊಂಡಿದ್ರು. ಅದೇ ಮಸ್ತಿ ಕುಸ್ತಿ ವಿಡಿಯೋ ಇದೀಗ ಆತನ ಸಾವಿಗೆ ಕಾರಣವಾಗಿದೆ. ರಾಮಕೇಶ್ ಮೀನಾ ಸಾವಿಗೆ ಬಿಗ್ ಟ್ವಿಸ್ಟ್. ಗೆಳೆಯನಿಗೆ ಬೆಂಕಿ ಇಟ್ಟ ಐನಾತಿ ಗೆಳತಿ. ಈ ಫೋಟೋ ನೋಡಿ, ಅದೇನು ಡ್ಯಾನ್ಸು ಅಂತೀರಾ, ಅದೇನು ಲುಕ್ ಅಂತೀರಾ, ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಮೈಮಾಟ. ಈಕೆ ಯಾವ ಸೀರಿಯಲ್ ಸಿನಿಮಾ ಹೀರೋಯಿನ್ ಅಲ್ಲ, ಈ ಚಮ್ಮಕ್ ಚೆಲ್ಲೋ ಇನ್ನು ವಿದ್ಯಾರ್ಥಿನಿ. ಈ ಐನಾತಿ ಹೆಸರು ಅಮೃತ ಚೌಹಾಣ್ ಅಂತ. ಬಿಎಸ್ಸಿ ವಿಧಿವಿಜ್ಞಾನ ವಿದ್ಯಾರ್ಥಿಯಾಗಿದ್ದಾಳೆ. ದೆಹಲಿಯ ಗಂಧಿ ವಿಹಾರ್ನ ಅಪಾರ್ಟ್ಮೆಂಟ್ನಲ್ಲಿ ಸ್ನೇಹಿತನ ಜೊತೆ ವಾಸವಾಗಿದ್ಲು. ಜೊತೆಗಿದ್ದವನ ಹೆಸರೇ ರಾಮಕೇಶ್ ಮೀನಾ ಅಂತ. 32 ವರ್ಷದ ಈತ ಯುಪಿಎಸ್ಸಿ ಆಕಾಂಕ್ಷಿಯಾಗಿದ್ದಾನೆ. ಅದೇನಾಯ್ತು, ಮೊನ್ನೆ ಅಡಿಗೆ ಅನಿಲ ಸ್ಫೋಟವಾಗಿ ರಾಮಕೇಶ್ ಮೀನಾ ಅರೆಬರೆ ಬೆಂದು ಪ್ರಾಣ ಬಿಟ್ಟಿದ್ದ. ಇದೀಗ ಈತನ ಸಾವಿಗೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಗೆಳತಿಯಲ್ಲ, ಕೊಲೆಗಾತಿ. ಮೇ ತಿಂಗಳಿಂದ ಅಮೃತ ರಾಮಕೇಶ್ ಒಟ್ಟಿಗೆ ಇದ್ರು. ಫ್ಲಾಟ್ ಒಂದರಲ್ಲಿ ಬಾಡಿಗೆ ಪಡೆದು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಒಂದು ದಿನ ಒಪ್ಪಿಗೆ ಮೇರೆಗೆ ಲೈಂಗಿಕ ಕ್ರಿಯೆ ನಡೆಸಿದ್ರು. ರಾಮಕೇಶ್ ಖಾಸಗಿ ಕ್ಷಣದ ವಿಡಿಯೋ ಮಾಡಿಕೊಂಡಿದ್ದ. ಇದೇ ವಿಡಿಯೋ ಇಟ್ಕೊಂಡು ಅಮೃತಾಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ. ಹಲವು ಬಾರಿ ಕಾಡಿಬೇಡಿದ್ರು ವಿಡಿಯೋ ಡಿಲೀಟ್ ಮಾಡ್ತಿರ್ಲಿಲ್ಲ. ಇದರಿಂದ ನೊಂದ ಅಮೃತ ಚಟ್ಟೆ ಕಟ್ಟಲು ಪ್ಲಾನ್ ಮಾಡಿದ್ದಾಳೆ. ಕೊಲೆಗೆ ಮಾಜಿ ಪ್ರಿಯಕರ ಸುಮಿತ್, ಆತನ ಸ್ನೇಹಿತ ಸಂದೀಪ್ ಸಾಥ್ ನೀಡಿದ್ದಾರೆ. ಫ್ಲಾಟ್ನಲ್ಲೇ ಉಸಿರುಗಟ್ಟಿಸಿ ಮೂವರು ಸೇರಿಕೊಂಡು ರಾಮಕೇಶ್ನನ್ನ ಕೊಂದಿದ್ದಾರೆ. ಬಳಿಕ ಶವದ ಮೇಲೆ ಎಣ್ಣೆ, ತುಪ್ಪ, ಲಿಕ್ಕರ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ನಂತರ ಎಸಿ, ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗುವಂತೆ ಮಾಡಿದ್ದಾರೆ. ಕೊಲೆ ಬದಲು ಆಕಸ್ಮಿಕ ಬೆಂಕಿಯಿಂದ ಸಾವು ಅಂತ ಬಿಂಬಿಸಿದ್ರು. ಸಿಸಿಟಿವಿಯಿಂದ ಬಯಲಾಯಿತು ಕೊಲೆ ರಹಸ್ಯ. ತನ್ನ ಫರೆನ್ಸಿಕ್ ಜ್ಞಾನ ಬಳಸಿಕೊಂಡು ಹತ್ಯೆ. ಇನ್ನು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಗೆ ಮಹತ್ವದ್ದು ಸಾಕ್ಷ್ಯ ಸಿಕ್ಕಿತ್ತು. ಅದು ಏನು ಅಂದ್ರೆ ಫ್ಲಾಟ್ನ ಸಿಸಿಟಿವಿ. ಇದೇ ದೃಶ್ಯ. ಇದು ಆಕಸ್ಮಿಕ ಬೆಂಕಿಯಿಂದ ಆದ ಸಾವು ಅಲ್ಲ, ಕೊಲೆ ಎಂಬ ಸುಳಿವು ನೀಡಿದೆ. ಅಕ್ಟೋಬರ್ 5ರ ರಾತ್ರಿ ಅಮೃತ್ ಚೌಹಾಣ್, ಸುಮಿತ್ ಕಶ್ಯಪ್ ಹಾಗೂ ಸಂದೀಪ್ ಕುಮಾರ್ ಮೂವರು ಗಾಂಧಿ ವಿಹಾರ್ನಲ್ಲಿರುವಂತಹ ರಾಮಕೇಶ್ ಮೀನಾನ ಫ್ಲಾಟ್ಗೆ ಪ್ರವೇಶ ಮಾಡಿದ್ದಾರೆ. ಇದರಲ್ಲಿ ಇಬ್ಬರು ಯುವಕರು ಮುಸುಕುದಾರಿಗಳಾಗಿ ಕಟ್ಟಡ ಪ್ರವೇಶ ಮಾಡಿದ್ರು. ನಂತರ ಅಮೃತ ಚೌಹಾಣ್ ಬಂದಿದ್ದಾಳೆ. ಅಲ್ಲದೆ ಬೆಳಗಿನ ಜಾವ 2:57ರ ಸುಮಾರಿಗೆ ಅಮೃತ ಚೌಹಾಣ್, ಇಬ್ಬರು ಪುರುಷರು ಹೊರ ಹೋಗಿರುವುದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು. ಈ ಮೂವರು ಹೊರಹೋದ ಬಳಿಕವಷ್ಟೇ ರಾಮಕೇಶ್ ಮೀನಾ ಫ್ಲಾಟ್ಗೆ ಬೆಂಕಿ ಹತ್ತಿಕೊಂಡಿದೆ. ಇದು ಪೊಲೀಸರ ಅನುಮಾನಕ್ಕೆ ಕಾರಣವಾಗಿತ್ತು. ಪೊಲೀಸರು ಫರೆನ್ಸಿಕ್ ತಜ್ಞರ ನೆರವಿನೊಂದಿಗೆ ಕೇಸ್ ತನಿಖೆ ನಡೆಸಿದ್ರು. ಆಗ ಇದು ಆಕಸ್ಮಿಕ ಬೆಂಕಿಯಿಂದ ಆದ ಸಾವು ಅಲ್ಲ, ಬದಲಿಗೆ ಕೊಲೆ ಅನ್ನೋದು ದೃಢಪಟ್ಟಿತ್ತು. ಬಳಿಕ ದೆಹಲಿ ಪೊಲೀಸರು ಯುಪಿಯ ಮೊರಾದಾಬಾದ್ನಲ್ಲಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಮೃತ ಚೌಹಾಣ್ನನ್ನ ವಿಚಾರಣೆಗೊಳಪಡಿಸಿದಾಗ ಆಕೆ ಕೊಲೆ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾಳೆ. अक्टूबर को हमारे पास एक आग की कॉल आई थी कि एक ब्लास्ट होने से आग लग गई है. उसके बाद टीम वहां पे पहुंचती है और इनिशियली उसी हिसाब से तफ्तीश स्टार्ट होती है. देयर इज अ सस्पिशन दैट इट माइट नॉट बी एन एक्सीडेंट, इट माइट बी अ मर्डर. तो उसके बाद हम उस एंगल से वापस उसकी सर्च स्टार्ट करते हैं. हमने सीन ऑफ क्राइम तो सील ही किया हुआ था. एफएसएल से एग्जामिनेशन होता है और सीसीटीवी फुटेजेस हम लोग स्कैन करना स्टार्ट करते हैं. तो उसमें कुछ सस्पिशियस मूवमेंट्स हम लोगों को दिखती है. तीनों को हिरासत में लिया है, जिसमें एक तो महिला थी और 2 पुरुष थे. और इसमें जो महिला थी उसका डिसीज के साथ वो रह रही थी और उसमें उसका एलिगेशन ये था कि इसके पास मेरे कुछ ऑब्सीन वीडियोस है जो ये डिलीट नहीं कर रहा है. तो इस वजह से उन्होंने पूरी साजिश को अंजाम दिया. उसमें वो जो दूसरे 2 पुरुष थे उसमें से एक जो था सुमित कश्यप, वो इसके साथ लेडी के साथ पहले इनका रिलेशन रहा हुआ है. तो उसने इसके साथ अपनी बात बताई कि ऐसा है. तो देन दे ट्राइड टू किल हिम. तो पहले तो उसको उन्होंने स्ट्रेंगुलेट करके गला दबा के उसको मार दिया. उसके बाद घी तेल सब उस पर डाल के उसके अंदर आग लगा दी और पास में सिलेंडर का रेगुलेटर खोल के उन्होंने ऑन कर दिया. क्योंकि जो सुमित कश्यप था ही वॉज एन एलपीजी डिस्ट्रीब्यूटर, तो उसको आइडिया था गैस कैसे काम करती है, कितने टाइम में बम फट सकता है ये वो. तो इस वजह से उन्होंने सिलेंडर वहां पे रखा और उससे थोड़े टाइम बाद वो निकलने में सफल हुए. ಏನೇ ಆಗಲಿ, ಐಎಎಸ್ ಅಧಿಕಾರಿ ಆಗುವ ಕನಸು ಕಂಡಿದ್ದ ರಾಮಕೇಶ್ ಮೀನಾ ಕನಸು ಕಮರಿ ಹೋಗಿದೆ. ಇನ್ನು ಅಮೃತ ಪೊಲೀಸರಿಗೆ ದೂರು ಕೊಡುವ ಬದಲು ಕೊಂದು ಜೈಲು ಸೇರಿದ್ದಾಳೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಕೆ ಆತನ ಲಿವ್ ಇನ್ ಪಾರ್ಟ್ನರ್ ಆಗಿದ್ಲು.
ಫ್ರೆಂಡು ಅಂತಲೇ ಮಾಡಬಾರದು ಮಾಡಿದ್ರು. ಅಲ್ಲದೆ ವಿಡಿಯೋ ಕೂಡ ಮಾಡ್ಕೊಂಡಿದ್ರು. ಅದೇ ಮಸ್ತಿ ಕುಸ್ತಿ ವಿಡಿಯೋ ಇದೀಗ ಆತನ ಸಾವಿಗೆ ಕಾರಣವಾಗಿದೆ. ರಾಮಕೇಶ್ ಮೀನಾ ಸಾವಿಗೆ ಬಿಗ್ ಟ್ವಿಸ್ಟ್. ಗೆಳೆಯನಿಗೆ ಬೆಂಕಿ ಇಟ್ಟ ಐನಾತಿ ಗೆಳತಿ. ಈ ಫೋಟೋ ನೋಡಿ, ಅದೇನು ಡ್ಯಾನ್ಸು ಅಂತೀರಾ, ಅದೇನು ಲುಕ್ ಅಂತೀರಾ, ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಮೈಮಾಟ. ಈಕೆ ಯಾವ ಸೀರಿಯಲ್ ಸಿನಿಮಾ ಹೀರೋಯಿನ್ ಅಲ್ಲ, ಈ ಚಮ್ಮಕ್ ಚೆಲ್ಲೋ ಇನ್ನೂ ವಿದ್ಯಾರ್ಥಿನಿ. ಈ ಐನಾತಿ ಹೆಸರು ಅಮೃತ ಚೌಹಾಣ್ ಅಂತ. ಬಿಎಸ್ಸಿ ವಿಧಿವಿಜ್ಞಾನ ವಿದ್ಯಾರ್ಥಿಯಾಗಿದ್ದಾಳೆ. ದೆಹಲಿಯ ಗಂದಿ ವಿಹಾರ್ನ ಅಪಾರ್ಟ್ಮೆಂಟ್ನಲ್ಲಿ ಸ್ನೇಹಿತನ ಜೊತೆ ವಾಸವಾಗಿದ್ಲು. ಜೊತೆಗಿದ್ದವನ ಹೆಸರೇ ರಾಮಕೇಶ್ ಮೀನಾ ಅಂತ. 32 ವರ್ಷದ ಈತ ಯುಪಿಎಸ್ಸಿ ಆಕಾಂಕ್ಷಿಯಾಗಿದ್ದಾನೆ. ಅದೇನಾಯ್ತು, ಮೊನ್ನೆ ಅಡಿಗೆ ಅನಿಲ ಸ್ಫೋಟವಾಗಿ ರಾಮಕೇಶ್ ಮೀನಾ ಅರೆಬರೆ ಬೆಂದು ಪ್ರಾಣ ಬಿಟ್ಟಿದ್ದ. ಇದೀಗ ಈತನ ಸಾವಿಗೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಗೆಳತಿಯಲ್ಲ, ಕೊಲೆಗಾತಿ. ಮೇ ತಿಂಗಳಿಂದ ಅಮೃತ ರಾಮಕೇಶ್ ಒಟ್ಟಿಗೆ ಇದ್ರು. ಫ್ಲಾಟ್ ಒಂದರಲ್ಲಿ ಬಾಡಿಗೆ ಪಡೆದು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಒಂದು ದಿನ ಒಪ್ಪಿಗೆ ಮೇರೆಗೆ ಲೈಂಗಿಕ ಕ್ರಿಯೆ ನಡೆಸಿದ್ರು. ರಾಮಕೇಶ್ ಖಾಸಗಿ ಕ್ಷಣದ ವಿಡಿಯೋ ಮಾಡಿಕೊಂಡಿದ್ದ. ಇದೇ ವಿಡಿಯೋ ಇಟ್ಕೊಂಡು ಅಮೃತಾಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ. ಹಲವು ಬಾರಿ ಕಾಡಿಬೇಡಿದ್ರು ವಿಡಿಯೋ ಡಿಲೀಟ್ ಮಾಡ್ತಿರ್ಲಿಲ್ಲ. ಇದರಿಂದ ನೊಂದ ಅಮೃತ ಚಟ್ಟ ಕಟ್ಟಲು ಪ್ಲಾನ್ ಮಾಡಿದ್ದಾಳೆ. ಕೊಲೆಗೆ ಮಾಜಿ ಪ್ರಿಯಕರ ಸುಮಿತ್, ಆತನ ಸ್ನೇಹಿತ ಸಂದೀಪ್ ಸಾಥ್ ನೀಡಿದ್ದಾರೆ. ಫ್ಲಾಟ್ನಲ್ಲೇ ಉಸಿರುಗಟ್ಟಿಸಿ ಮೂವರು ಸೇರಿಕೊಂಡು ರಾಮಕೇಶ್ನನ್ನ ಕೊಂದಿದ್ದಾರೆ. ಬಳಿಕ ಶವದ ಮೇಲೆ ಎಣ್ಣೆ, ತುಪ್ಪ, ಲಿಕ್ಕರ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ನಂತರ ಎಸಿ, ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗುವಂತೆ ಮಾಡಿದ್ದಾರೆ. ಕೊಲೆ ಬದಲು ಆಕಸ್ಮಿಕ ಬೆಂಕಿಯಿಂದ ಸಾವು ಅಂತ ಬಿಂಬಿಸಿದ್ರು. ಸಿಸಿಟಿವಿಯಿಂದ ಬಯಲಾಯಿತು ಕೊಲೆ ರಹಸ್ಯ. ತನ್ನ ಫರೆನ್ಸಿಕ್ ಜ್ಞಾನ ಬಳಸಿಕೊಂಡು ಹತ್ಯೆ. ಇನ್ನು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಗೆ ಮಹತ್ವದ್ದು ಸಾಕ್ಷ್ಯ ಸಿಕ್ಕಿತ್ತು. ಅದು ಏನು ಅಂದ್ರೆ ಫ್ಲಾಟ್ನ ಸಿಸಿಟಿವಿ. ಇದೇ ದೃಶ್ಯ. ಇದು ಆಕಸ್ಮಿಕ ಬೆಂಕಿಯಿಂದ ಆದ ಸಾವು ಅಲ್ಲ, ಕೊಲೆ ಎಂಬ ಸುಳಿವು ನೀಡಿದೆ. ಅಕ್ಟೋಬರ್ 5ರ ರಾತ್ರಿ ಅಮೃತ್ ಚೌಹಾಣ್, ಸುಮಿತ್ ಕಶ್ಯಪ್ ಹಾಗೂ ಸಂದೀಪ್ ಕುಮಾರ್ ಮೂವರು ಗಾಂಧಿ ವಿಹಾರ್ನಲ್ಲಿರುವಂತಹ ರಾಮಕೇಶ್ ಮೀನಾನ ಫ್ಲಾಟ್ಗೆ ಪ್ರವೇಶ ಮಾಡಿದ್ದಾರೆ. ಇದರಲ್ಲಿ ಇಬ್ಬರು ಯುವಕರು ಮುಸುಕುದಾರಿಗಳಾಗಿ ಕಟ್ಟಡ ಪ್ರವೇಶ ಮಾಡಿದ್ರು. ನಂತರ ಅಮೃತ ಚೌಹಾಣ್ ಬಂದಿದ್ದಾಳೆ. ಅಲ್ಲದೆ ಬೆಳಗಿನ ಜಾವ 2:57ರ ಸುಮಾರಿಗೆ ಅಮೃತ ಚೌಹಾಣ್, ಇಬ್ಬರು ಪುರುಷರು ಹೊರ ಹೋಗಿರುವುದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು. ಈ ಮೂವರು ಹೊರಹೋದ ಬಳಿಕವಷ್ಟೇ ರಾಮಕೇಶ್ ಮೀನಾ ಫ್ಲಾಟ್ಗೆ ಬೆಂಕಿ ಹತ್ತಿಕೊಂಡಿದೆ. ಇದು ಪೊಲೀಸರ ಅನುಮಾನಕ್ಕೆ ಕಾರಣವಾಗಿತ್ತು. ಪೊಲೀಸರು ಫರೆನ್ಸಿಕ್ ತಜ್ಞರ ನೆರವಿನೊಂದಿಗೆ ಕೇಸ್ ತನಿಖೆ ನಡೆಸಿದ್ರು. ಆಗ ಇದು ಆಕಸ್ಮಿಕ ಬೆಂಕಿಯಿಂದ ಆದ ಸಾವು ಅಲ್ಲ, ಬದಲಿಗೆ ಕೊಲೆ ಅನ್ನೋದು ದೃಢಪಟ್ಟಿತ್ತು. ಬಳಿಕ ದೆಹಲಿ ಪೊಲೀಸರು ಯುಪಿಯ ಮೊರಾದಾಬಾದ್ನಲ್ಲಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಮೃತ ಚೌಹಾಣ್ನನ್ನ ವಿಚಾರಣೆಗೊಳಪಡಿಸಿದಾಗ ಆಕೆ ಕೊಲೆ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾಳೆ. अक्टूबर को हमारे पास एक आग की कॉल आई थी कि एक ब्लास्ट होने से आग लग गई है. उसके बाद टीम वहां पे पहुंचती है और इनिशियली उसी हिसाब से तफ्तीश स्टार्ट होती है. देयर इज